ಹುಡುಗರ ತಿಂಡಿ ಸಾಕಾತ ಮಕ್ಕಳ? ಹಾಕ್ತೀನಿ ಅಂದ್ರೆ ಸಾಕು ಸಾಕು ಅಂದ್ರೆ ಹೊಟ್ಟೆ ತುಂಬ ತಿನ್ಕೊಂಡ್ರಾ? ಹ್ಞೂ ಲಕ್ಷ್ಮತ್ತೆ, ಸಾಕಾತ. ತಡೀರಿ, ಕಾಪಿ ತಂದು ಕೊಡ್ತೀನಿ. ಬೇಡ ಲಕ್ಷ್ಮತ್ತೆ, ಕಾಪಿ ಎಲ್ಲ ಬೇಡ, ನಾವು ಮನೆಗೆ ಹೋಗ್ತೀವಿ. ತಡೀರ ಹುಡುಗರ, ಕಾಪಿ ಕುಡ್ಕೊ ಹೋಗ್ಬೋದ? ಏ ಅಣ್ಣ, ಎಂತದ ಕಾಪಿ ಅಂತ ಬೇಡ ಅಂದ್ಯಾ? ಕುಡಿದು ತಿಂದ್ಮೇಲೆ ಕಾಪಿ ಕುಡಿಯೋಣ ಅನಿಸ್ತದೆ. ನೀ ಎಂತಕ್ ಬೇಡ ಅನ್ನೋದ? ನಿಂದೊಂದು ತರ ಮರೆಯ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇವ್ರು ಕರೆದು ತಿಂಡಿ ಕೊಡ್ತಿರೋದೇ ದೊಡ್ಡ ವಿಷಯ, ಅದ್ರ ಮೇಲೆ ಕಾಪಿ ಕೊಡಿ ಅಂತ ಕೇಳಕತ್ತದ? ಸುಮ್ಮನೆ ಇರು ಮರೆಯ. ಇದೊಂದು ಅನ್ನ ಎಂತೆಲ್ಲ ಹೇಳ್ತಾನೆ. ಗಾನಾಗಿತ್ತು, ಕೊಡ್ಬು ಚಟ್ನಿ, ಕಾಪಿ ಕುಡ್ದು ಹೋಗ್ಬೋದಿತ್ತು. ಹೆಂಗೋ ಲಕ್ಷ್ಮತೆ ತಂದು ಕೊಡ್ತಾರೆ. ನಡ್ಸು, ಧರ್ಮಛತ್ರ ಗನಾಗ್ ನಡ್ಸು. ಹುಡುಗರ ತಾಯಿಗೂ ಅದೇ ಬೇಕಾಗಿರೋದು. ಅವಳು ಆರಾಮಾಗಿ ಜೈಲಲ್ಲಿದ್ದಾಳೆ, ನೀನಿಲ್ಲಿ ಧರ್ಮಛತ್ರ ನಡ್ಸು. ನೀನು ಅಪ್ಪನ ಮನೆಯಿಂದ ತಂದು ಹಾಕ್ತಾ ಇದೀಯಾ? ಇಲ್ಲಿ ನಾನು ರಟ್ಟೆ ಪೂಜೆ ಮುಟ್ಕೊಂಡು ಕೆಲಸ ಮಾಡೋದು, ನೀನು ಊರ ಮನೆಯವರಿಗೆಲ್ಲ ಊಟ ಹಾಕೋದು. ಏನು ಕುಬೇರನ ಮನೆ ಹಸ್ತಾಳು ಇವಳು? ಗಟ್ಟಿ ಕೂಗ್ಬೇಡಿ, ಹುಡುಗರಲ್ಲೇ ಅದಾವೆ. ಎಂತಾದ್ರೂ ತಾಯಿ ಜೈಲಲ್ಲಿ ಆರಾಮಾಗಿ ಅದೆಯಾ? ಏನು ಮೈಸೂರು ಅರಮನೆಗೆ ಹೋಗ್ಯದ ನೋಡಿ ಆರಾಮಾಗಿ ಅದೇ ಅನ್ನಕ್ಕೆ. ಹೋಗಿರೋ ಜೈಲಿಗೆ ಎಂತ ಆರಾಮಾಗಿರ್ತದೆ ಪಾಪ. ಎಳ್ಳೆ ಹುಡುಗರು ತಿಂತಾವ ಉಣ್ತಾವ ಅಂತ ನಾನು ಊಟ ಕೊಡೋಣ ಏನು ಎರಡೆರಡು ಕಡುಬು ತಿಂದ್ವು. ಈಗ ಒಂದೊಂದು ಲೋಟ ಕಾಪಿ ಕೊಡ್ತೀನಿ, ಬೇಡ ಅಂದ್ವು. ಅದರಲ್ಲ ನಾನು ಇರಲಿ ಅಂತ ಕೊಡ್ತೀನಿ ಅಂದೆ. ಅದಕ್ಕೆ ಹಿಂಗೆ ಅಂತೀರಲ್ಲ ನೀವು, ನಿಮಗೇನಾಗ್ಯದ ಹೇಳಿ? ಹೆಂಗೂ ಗನಾಗ್ ಸಾಕ್ತಾರೆ ನಂಗೆ. ಊರು ಮನೇಲಿ ಯಾರು ಸಾಕ್ತಾರೆ ನನ್ನ ಮಕ್ಳನ್ನ ಅನ್ನೋದು ಅದು ಗೊತ್ತು. ಹಂಗಾಗಿ ಅದಲ್ಲ ಆರಾಮಾಗಿ ಅದೇ. ಅದ್ರ ಗಂಡಿಗೂ ಅದೇ ಬೇಕಾಗಿದೆ, ಕುಡ್ಕೊಂಡು ಮಜಾ ಮಾಡೋಕ್ಕೆ. ಮರ್ರ ಸ್ವಲ್ಪ ಸುಮ್ಮನಿರಿ. ಮನುಷ್ಯತ್ವ ಅನ್ನೋದು ಇರ್ಬೇಕು ಮನುಷ್ಯರಿಗೆ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಮನುಷ್ಯತ್ವ ಇರಬೇಕು, ಒಬ್ರಿಗೊಬ್ರಿಗೆ ಸಹಾಯ ಮಾಡಬೇಕು, ಆಗಬೇಕು. ನೀವು ಸುಮ್ಮನಿರ. ನಿಮಗೆ ನಾನೇನಾರು ಹೇಳಿದ್ನಾ? ನಾ ಇಲ್ಲಿ ಮಾಡಿದ್ರಲ್ಲೇ ಕೊಡ್ತಾ ಇದ್ದೀನಿ ಮರ್ರ. ನೀನು ಅಪ್ಪನ ಮನೆಯಿಂದ ತಂದು ಕೊಡಲೇ ಇಲ್ಲಿ, ನನ್ನ ಮನೆಯದೇ ಇಲ್ಲಿ ಕೊಡ್ತಿರೋದು. ಅದಕ್ಕೆ ನಾ ಕೇಳ್ತಿರೋದು. ನೀನು ಅಪ್ಪನ ಮನೆಯಿಂದ ತಂದು ಕೊಟ್ಟಿದ್ರೆ ನಾನೇನು ಕೇಳ್ತಿರ್ಲ. ನಾನು ಅಪ್ಪನ ಸುದ್ದಿ ಹೇಳಲ್ಲ ಅಂದರೆ ನಿಮಗೆ ತಿಂದಿದ್ದವ್ರಿಗಲ್ಲ ಅಲ್ಲ. ನಾನು ಅಪ್ಪನ ಮನೆಯಿಂದ ಅಂತ ತಂದು ಕೊಡಲಿ? ನಾನು ಅಪ್ಪನ ಮನೇಲಿ ಹೋಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಹಗಲು ರಾತ್ರಿ ಬೇವ್ರ ದುಡಿಯೋದು ಇಲ್ಲೇ ಅಲ್ಲನ. ಹಂಗಾರೆ ಇದು ನನ್ನ ಮನೆ ಅಲ್ಲ, ಬರೀ ನಿಮ್ಮದು ನಿಮ್ಮ ಅಪ್ಪಂದು ಮಾತ್ರ ಮನೆನಾ? ನಾನೇನು ಇಲ್ಲಿ ಮನೆ ಕೆಲಸದಳ ಹಂಗಾರೆ? ಏನಾರು ಮಾಡಿಸೋದ್ಕ ನಿಂಗೆ ಯಾರು ಹೇಳ್ತಾರೆ? ಅಲ್ಲ, ಒಂದು ಖಾಲಿ ಒಂದೆರಡು ಕಡುಬು ಒಂಚೂರು ಕಾಪಿ ಕೊಟ್ಟಿದ್ದಕ್ಕಿಷ್ಟು ಮಾತಾಡ್ತೀರಲ್ಲ, ಏನು ಹೇಳೋದ ಅಂತ. ಏನಲ್ಲಿ ಗಡಿ ಕಾಯಕ್ಕೆ ಹೋಗ್ಯಾಳೆ ಯುದ್ಧ ಮಾಡೋಕ್ಕೆ. ಹಂಗಾಗಿ ಅಯ್ಯೋ ಇಲ್ಲ ಅಂದರೆ ಏನೋ ಸ್ವತಂತ್ರ ಹೋರಾಟಗಾರ್ತಿ ಮಕ್ಕಳು, ಹಂಗಾಗಿ ಪಾಪ ಸಹಾಯ ಮಾಡೋಣ ಅಂತ ನೋಡಿದ್ರೆ ಇಲ್ಲಿ ಕೆಟ್ಟ ಬುದ್ಧಿ ಮಾಡಿ ಕಳ್ಳ ಹೆಂಗಸಿನ ಬುದ್ಧಿ ಮಾಡಿಕೊಂಡು ಇಲ್ಲಿ ಮತ್ತೆ ಅಂಥ ಮಕ್ಳಿಗೆ ಇಲ್ಲಿ ನೀನು ಇದು ಹಾಕೋದು. ಯಾರು ಹೇಳ್ತಾರೆ ನಿಮ್ಮಂಥವ್ರಿಗೆಲ್ಲ? ನಿಮ್ಮಂಥವ್ರು ಇರೋದಕ್ಕೇನೆ ಅಂಥವು ಜಾಸ್ತಿ ಆಗಿರೋದು. ಮೊದಲು ಸೊಕ್ಕು ಮುರಿಬೇಕಂತವುಗಳ್ದು. 4 ದಿನ ಉಪವಾಸ ಬಿದ್ದು ಏನಾರು ಆಗ್ತದಲ್ಲ ಹುಡುಗರಿಗೆ, ಅವಾಗ ಇನ್ನೊಂದ್ಸಲ ಹಿಂಗೆ ಮಾಡಬಾರ್ದು ಅನ್ನೋದು ಹುಡುಗರ ತಾಯಿಗೆ ಬುದ್ಧಿ ಬರ್ತದೆ. ಹಿಂಗೆ ಮಾಡ್ಕೊಂಡು ಜೈಲಿಗೆ ಹೋಗ್ಯದೆ. ಆದ್ರೆ ಇಲ್ಲಿ ಊರು ಮನೆಯವ್ರು ನೀವು ಚೆನ್ನಾಗಿ ಸಾಕ್ತಾ ಇದ್ದೀರಾ. ಹಂಗಾಗಿ ಅದಕ್ಕೇನು ಹೇಳಿ, ಈಗ ಜೈಲಿಂದ ಬಂದ್ರು ಬಿಡು, ಇನ್ನೊಂದು ಇಂಥದ್ದೇ ಮಾಡೋಣ. ಹೆಂಗು ನಾನು ಹೋದ್ರು ಜೈಲಿಗೆ ಹೋದ್ರು ಊರು ಮನೆಯವ್ರು ಸಾಕ್ತಾರೆ ಅನ್ನೋದಾಗ್ತದೆ. ಏನಾರು ಆಗಿ ಬಿದ್ದರೆ ಹುಡುಗರಿಗೆ ಗೊತ್ತಾಗ್ತದ ಅವಾಗ ಇನ್ನೊಂದ್ಸಲ ಇಂಥದ್ದು ಮಾಡಬಾರ್ದು ಅಂತ. ಬಿಡ್ತು ಅನ್ರಿ, ಎಂತ ಮಾತಾಡ್ತಾ ಇದ್ದೀರಾ? ಮಕ್ಕಳಲ್ಲನ್ರಿ, ಎಷ್ಟೇ ಆದ್ರ ಯಾರ ಮಕ್ಕಳಾದ್ರೂ ಮಕ್ಕಳಲ್ಲನ್ರಿ, ಅವೇನು ತಪ್ಪು ಮಾಡ್ಯಾವೆ? ಅದರಲ್ಲೂ ಮಾತ್ರ ಆ ದೊಡ್ಡ ಹುಡುಗ ಭಾರಿ ಒಳ್ಳೆ ಹುಡುಗ, ಸಣ್ಣದು ಅಷ್ಟೇ ಅಪ್ಪ, ಸುಮ್ಮನೆ ಹೇಳೋದಲ್ಲ. ಗೊತ್ತನೇ ಇಲ್ಲ, ನಾನೇ ಬನ್ನಿ ಅಂತ ಕರೆದಿದ್ದು ಅಲ್ಲ. ಅವ್ ತಾಯಿ ಮಾಡೇ ಇದಕ್ಕೆ ಮಕ್ಳೆಂತ ಮಾಡ್ಯಾವ್ರಿ ಹಂಗಾರೆ? ಸುಮ್ಮನೆ ನಡಿ ಮಾರೈತಿ ನೀನು. ಇದೇ ಏನು ಒಂದಿನ 2 ದಿನಕ್ಕೆ ಬರ್ತದೆ ಅನ್ನೋದ? ಹೌದು, ಯಾವಾಗ ಬರ್ತದೆ ಏನು? ಮರ್ರ, ನಾನು ಮೊನ್ನೆ ಪುಟಕ್ಕನ ಹತ್ರ ಅದೇ ಮಾತಾಡ್ತಾ ಇದ್ವಿ. ಎಂತ ಈ ಊರು ಮನೆಯವರೇ ಎಲ್ಲ ಸೇರ್ಕೊಂಡು ಬಿಡ್ಸೋಕೆ ಎಂತ ಬೇಲ್ಗಿಲ್ ಕೊಡೋದ ಎಂತ ನೋಡಿ ಮಾರ್ರ. ಎಂತ ಬಿಡ್ಸೋದು, ಬೇಲ್ ಕೊಡೋದು ಮತ್ತೆಂತ ಅಲ್ಲನ? ತೆಪ್ಪನಿದ್ ಬಿಡು, ಅಲ್ಲಿ ಇರ್ಲಿ. ಅದು ಮುಗ್ಸೇ ಬರಲಿ, ಅವಾಗಲೇ ಬುದ್ಧಿ ಬರೋದು ಅದಕ್ಕೆ. ಇಲ್ದಿದ್ರೆ ಅಲ್ಲಿ ತನಕ ಅರ್ಥ ಆಗಲ್ಲ ಅವಕ್ಕೆಲ್ಲ. ತಾನು ಮಾಡಿದ್ದೇ ಚಂದ ಅನ್ಕೊಬಿಡ್ತವೆ. ಅದ್ರ ಗಂಡ ಏನು ಬಿಡ್ಸಂಗೆ ಕಾಣಲ್ಲ ಮರ್ರ. ನೀವೇ ಒಂಚೂರು ಹೋಗಿ ಬಿಡ್ಸ್ಕೊ ಬರಬಾರ್ದಾ?
ನೀವು ಅಂದರೆ ನೀವು ಒಬ್ಬರೇ ಹೋಗಿ ಅಂತ ಅಲ್ಲ, ಊರು ಮನೇಲಿ ಎಲ್ಲ ಸೇರ್ಕೊಂಡು ಹೋಗಿ ಒಂಚೂರು ಬಿಡಿಸಿ, ಎಂತ ಮಾಡೋಕ್ಕಾಗ್ತದೆ ಹೇಳಿ. ಆ ಕಂಬ್ಲಕ್ಕಯ್ಯನ ಮಗನೂ ಮೊನ್ನೆ ಯಾರೋ ಸಿಕ್ಕಿದಾಗಲ್ಲಿ ಹೇಳ್ತಿದ್ನಂತ, ನಾನಂತೂ ಬಿಡಿಸಲ್ಲ, ಅಲ್ಲೇ ಇರಲಿ ಅಂತ. ಅವಕ್ಕೆ ಹಾಗೆ ಆಗ್ಯದೆ, ಅತ್ಲಿಗೆ ಇರಲಿ ಅನ್ಸದೆ ಬಿಡ್ತಾರೆ. ಇಲ್ಲಿ ಇವನಾರು ಹುಡುಗರ ಮುಖನಾರು ನೋಡ್ಬೇಕಲ್ಲ. ಊರ್ ಪಾರಪತ್ಯ ನಿಂಗೆ ಬೇಡ, ತೆಪ್ಪನ್ ಇದ್ಬಿಡು. ಹಂಗೆ ಬಿಡ್ಸೋದಾರು ಬೇಕಾದ್ರೆ ಚಂದ್ರಣ್ಣ ಬಿಡಿಸ್ಕೊ ಬರ್ಲಿ, ಅವರಿಂದನೇ ಅಲ್ಲ ನಾ ಜೈಲಿಗೆ ಹೋಗಿದ್ದು, ಅವರೇ ಬಿಡಿಸ್ಕೊ ಬರ್ಲಿ. ನಮ್ಗೆ ಅಂತ ಆಗ್ಬೇಕಾಗಿದೆ. ಎಂಥದ್ದು ಏನೋ ನೋಡಿ, ಪುಟ್ಟಕ್ಕೆ ಹೇಳ್ತಿತ್ತು, ಪುಟ್ಟಕ್ಕೆ ಅಂತೀನಿ, ಬೆಳ್ಳಿ ಹೇಳ್ತಿತ್ತು, ಅಶ್ವಿನಿಗೆ ಹೇಳೋದಾರು ಹೇಳ್ತೀನಿ ಅಂತ. ಎಂತ ಮಾಡ್ತಾರೆ, ಎಂಥದಾರು ಮಾಡಲಿ, ಹಿಂಗೆಲ್ಲ ಹೇಳೋದು ಯಾರು? ಹೇಳೋದು ಯಾರು ಅಂದ್ರೆ ಸುಮ್ಮನೆ ಇರ್ಬೇಕು. ಅದು ಬಿಟ್ಬಿಟ್ಟು ಎಲ್ಲ ಹೇಳೋದು ಹೇಳ್ಕೊಂಡು ಆಮೇಲೆ ಮತ್ತೆ ಹೇಳೋದು ಯಾರು ಅನ್ನೋದು. ಏನೋ ಹುಡುಗರ ಮುಖ ನೋಡಿ ಹೇಳ್ತೀರನ ಅನ್ಕೊಂಡೆ, ಬಿಡಿ ಎಂಥದಾರು ಮಾಡಿ ನಡೀರಿ. ಅತ್ಲಾಗ ಹೋಗಿ ಕಾಪಿ ಯಾರು ತಂದು ಕೊಡ್ತೀನಿ ಆ ಹುಡುಗರಿಗೆ. ಹಿಂಗೆ ಯಾರು ಹೇಳ್ತಾರೆ ಏನಾರು ಮಾಡ್ಸತ್ಕ.